ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ಅವರಲ್ಲಿ ಮನವಿ ಮಾಡುವುದೇನೆಂದರೆ, ಕೆಜಿಎಫ್ ತಾಲೂಕು ವೆಂಕಟೇಶ್ವರ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಈ ಕ್ಷೇತ್ರದ MLA ಅವರಾದಂಥ ಶಾಸಕರಾದಂಥ ಶ್ರೀಮತಿ ರೂಪಾ ಶಶಿಧರ್ ಅವರಿಗೆ ಮಹಿಳಾ ಕೋಟಾದಲ್ಲಿ ಸಚಿವರಾಗಿ ಮಾಡಬೇಕಾಗಿ ನಮ್ಮ ಒತ್ತಾಯ. ಸುಮಾರು ಕಾಂಗ್ರೆಸ್ ಪಾರ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಡಿ ಕೆ ಹರಿಪ್ರಸಾದ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಶಿವಕುಮಾರ್ ಅವರಿಗೆ, ರೂಪಾ ಶಶಿಧರ್ ಅವರಿಗೆ, ಮುನಿಯಪ್ಪ ಅವರಿಗೆ, ರೂಪಾ ಶಶಿಧರ್ ಅವರಿಗೆ, ಅಧಿಕಾರಿಗಳಾದ ರೂಪಾ ಶಶಿಧರ್ ಮೇಡಮ್ ಅವರು ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನೆ ಹೆಣ್ಮಗು ಯಾವ ಥರ ಒಂದು ಸಂಸಾರನ ಪೋಷಣೆ ಮಾಡ್ತಾರೆ ಅಂತ ನಮಗೂ ಗೊತ್ತು. ಅದೇ ಥರ ನಮ್ಮ ರೂಪಾ ಶಶಿಧರ್ ಮೇಡಮ್ ಅವರು ನಮ್ಮ ಕ್ಷೇತ್ರನ ಅದೇ ಥರ ಪೋಷಣೆ ಮಾಡ್ತಾರೆ. ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಸ್ಪಂದಿಸಿ ಸಚಿವ ಸ್ಥಾನ ನೀಡಬೇಕಾಗಿ ತಮ್ಮಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಬಿ ಕೆ ಹರಿಪ್ರಸಾದ್ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಮುನಿಯಪ್ಪ ಅವರಿಗೆ, ರೂಪಾ ಶಶಿಧರ್ ಅವರಿಗೆ, ಜಮೀರ್ ಅಹಮದ್ ಅವರಿಗೆ. ನಮ್ಮ ಕೋರಿಕೆ ಈಗ ನಮ್ಮ ಕ್ಷೇತ್ರದ ಶಾಸಕಿಯವರಾದ ಶ್ರೀಮತಿ ರೂಪಾ ಶಶಿಧರ್ ಅವರನ್ನು ಅಭಿವೃದ್ಧಿ ಪರ್ವತ ಹೋಗುತ್ತಿರುವ ರೂಪಮ್ಮನವರನ್ನು ಮತ್ತೆ ಮಂತ್ರಿಯನ್ನಾಗಿ ಮಾಡಬೇಕಂತೇಳಿ ನಮ್ಮ ಮನವಿ. 50 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLA ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ರೂಪಾ ಶಶಿಧರ್ ಅವರು ಬಂದು ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸಿ ಅಭಿವೃದ್ಧಿ ಮಾಡಿ ಶಾಸಕರಾಗಿ ಎರಡು ಸರಿ ಅತಿ ಹೆಚ್ಚಿನ ಮತಗಳಿಂದ ಲೀಡಲ್ಲಿ ಗೆದ್ದಿದ್ದಾರೆ. ಮತ್ತು ಕಳೆದ MP ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮೆಜಾರಿಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ MP ಅಭ್ಯರ್ಥಿಗೆ ಮತಗಳನ್ನು ಕೊಡಿಸಿದ್ದಾರೆ ಈ ಕೆಜಿಎಫ್ ಕ್ಷೇತ್ರದಿಂದ. ಮತ್ತು ಈ ತಾಲೂಕನ್ನು ಅಭಿವೃದ್ಧಿ ಮಾಡಿದ್ದಾರೆ. ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿದಂಥ, ರೈತರ ಪರವಾಗಿ ಧ್ವನಿ ಎತ್ತಿದಂಥ ರೂಪಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಶಾಂತಿಯುತ ಮನವಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಹೈಕಮಾಂಡ್ ಅವರಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ನಮ್ಮ ವೆಂಕಟೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಹಿರಿಯರು ಎಲ್ಲ ಸೇರಿ ನಾವು ಒಂದು ಮನವಿ ಮಾಡ್ತಾ ಇದ್ವಿ. ನಮ್ಮ KF ಕ್ಷೇತ್ರದ